ನಮಸ್ಕಾರ. ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ ಆಗಿರುವಂತಹ ಅಡುಗೆ ಇಷ್ಟಪಡುವವರಿಗೆ ಇದೊಂದು ಒಳ್ಳೆಯ ರೆಸಿಪಿ. ನಾನು ಮಾಡ್ತಾ ಇರೋದು ಟೊಮೆಟೊ ತಂಬ್ಳಿ. ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಜೀರಿಗೆ ಹಾಕಿ ಹುರಿಬೇಕು. ನಂತರ ಕಟ್ ಮಾಡಿರುವಂತಹ ಒಂದು ಟೊಮೆಟೊ ಹಾಗೂ 2 ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಬೇಕು. ಇಲ್ಲಿ ಟೊಮೆಟೊ ಒಳ್ಳೆ ಮೆತ್ತಗೆ ಆಗಬೇಕಾಗಿಲ್ಲ, ಒಳ್ಳೆ ಬಿಸಿ ಆದರೆ ಸಾಕಾಗತ್ತೆ. ಇಷ್ಟು ಹುರಿದ ನಂತರ ಅರ್ಧ ಕಪ್ ಹಸಿ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆರಿಸಿ ಬಿಸಿ ಆರೋದಕ್ಕೆ ಬಿಡಬೇಕು. ಈಗ ಪೂರ್ತಿಯಾಗಿ ಇದು ಬಿಸಿ ಆರಿತು. ಇನ್ನು ಒಂದು ಮಿಕ್ಸಿ ಜಾರಿಗೆ ಹುರಿದಿರುವ ಟೊಮೆಟೊ ಮಿಶ್ರಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಬಳಸದೆ ಒಂದ್ಸಲ ಗ್ರೈಂಡ್ ಮಾಡಿದ ನಂತರ ತಾಜಾ ಮಜ್ಜಿಗೆ ಸೇರಿಸಬೇಕು. ಮೊದಲಿಗೆ 1/4 ಕಪ್ ಹಾಕಿ ನುಣ್ಣಗೆ ರುಬ್ಬಿದ ನಂತರ ಮಿಕ್ಸಿಂಗ್ ಬೌಲ್ಗೆ ರುಬ್ಬಿರುವಂತಹ ಮಿಶ್ರಣವನ್ನು ವರ್ಗಾಯಿಸಿ ಪುನಃ ನಾನು 1/4 ಕಪ್ ಮಜ್ಜಿಗೆಯನ್ನು ಹಾಕ್ಕೊಂಡೆ. ಇನ್ನು ತಂಬ್ಳಿ ಯಾವ ಹದದಲ್ಲಿ ಬೇಕು ಆ ಹದದಲ್ಲಿ ನೀರನ್ನು ಸೇರಿಸಿಕೊಂಡು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿ. ನೋಡಿ, ಮಾಡಿರುವಂತಹ ತಂಬ್ಳಿ ಈ ಹದದಲ್ಲಿದ್ದರೆ ಸರಿ ಹೋಗುತ್ತೆ. ಕೊನೆಯದಾಗಿ ಒಗ್ಗರಣೆ ಕೊಡಬೇಕು. ಒಂದು ಒಗ್ಗರಣೆ ಸೌಟಿಗೆ 1 ಚಮಚ ತುಪ್ಪ ಹಾಕಿ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಹಾಕಿ ಸಿಡಿದ ನಂತರ ಚಿಟಿಕೆ ಇಂಗು ಹಾಕಿ ಕರಗಿಸಿ ಕೊನೆಯಲ್ಲಿ ಕರಿಬೇವು ಹಾಕಿ ಮಾಡಿಟ್ಟ ತಂಬ್ಳಿಗೆ ಸೇರಿಸಿದರೆ ಸಿಂಪಲ್ ಆಗಿ ಮಾಡಬಹುದಾದ ರುಚಿಯಾಗಿರುವಂತಹ ಟೊಮೆಟೊ ತಂಬ್ಳಿ ರೆಡಿ ಆಗತ್ತೆ. ಸೆಕೆಗಾಲಕ್ಕೆ ಈ ಥರದ ತಂಬುಳಿಗಳ ಬಳಕೆ ಶರೀರಕ್ಕೂ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡ್ತೀರಲ್ವಾ? ರೆಸಿಪಿ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.